ನಮಸ್ಕಾರ. ಇವತ್ತಿನ ನಮ್ಮ ಈ ಚರ್ಚೆಗೆ ಸ್ವಾಗತ. ನಮಸ್ಕಾರ. ನಾವಿವತ್ತು ಭಗವದ್ಗೀತೆಯ ಕೆಲವು ಆಯ್ದ ಭಾಗಗಳ ಬಗ್ಗೆ ಮಾತಾಡೋಣ ಅಂತಿದ್ದೀವಿ. ಹೌದು. ಈಗ ನೋಡಿ, ನಮ್ಮ ಜೀವನದಲ್ಲಿ ಆರೋಗ್ಯ, ಸಂಪತ್ತು, ಸಂಬಂಧಗಳು ಎಷ್ಟೇ ಇದ್ರೂ ಏನೋ ಒಂದು ಕೊರತೆ, ಒಂದು ಅಪೂರ್ಣತೆ ಅನ್ನೋ ಭಾವನೆ ಇರುತ್ತೆ ಅಲ್ವಾ? ಇದೇ ಇರುತ್ತೆ. ಈ ಮೂಲಗಳು ಹೇಳೋ ಪ್ರಕಾರ ಈ ಅಪೂರ್ಣತೆಯನ್ನು ದಾಟಿ ನಮ್ಮ ನಿಜ ಸ್ವರೂಪ ತಿಳಿಬೇಕು ಅಂದ್ರೆ ಆ ಈಶ್ವರನ ಜೊತೆಗಿನ ನಮ್ಮ ಸಂಬಂಧವನ್ನ ಅರ್ಥ ಮಾಡ್ಕೊಳ್ಳೋದು ಅಗತ್ಯ ಅಂತ. ಹೌದು, ಖಂಡಿತ. ಇವತ್ತಿನ ನಮ್ಮ ಚರ್ಚೆಯ ಉದ್ದೇಶ ಅಂದ್ರೆ ಈ ಗೀತೆಯ ಕೆಲವು ಮುಖ್ಯ ಒಳನೋಟಗಳನ್ನ ಅರ್ಥ ಮಾಡ್ಕೊಳ್ಳೋದು. ಅದರಲ್ಲೂ ಒಂದು ವಿಚಾರ ಇದೆಯಲ್ಲ, ಸೀಮಿತ ಜೀವ ಅಂದ್ರೆ ನಾವು ವ್ಯಕ್ತಿಗಳು ಮತ್ತು ಆ ಅನಂತ ಈಶ್ವರ, ಇವೆರಡೂ ಒಂದೇ ಅಂತ. ಇದು ಕೇಳಕ್ಕೆ ಸ್ವಲ್ಪ ಆಶ್ಚರ್ಯನೇ ಅಲ್ವಾ? ಹೌದು, ಮೊದಲ ನೋಟಕ್ಕೆ ಹಾಗೆ ಅನ್ಸುತ್ತೆ. ಇದು ಹೇಗೆ ಸಾಧ್ಯ ಅಂತ ಪ್ರಶ್ನೆ ಬರುತ್ತೆ. ನಿಜ. ನಮ್ಮ ಸಾಮಾನ್ಯ ಅನುಭವದಿಂದ ಅಂದ್ರೆ ಕಣ್ಣಿಂದ ನೋಡಿ ಅಥವಾ ತರ್ಕ ಮಾಡಿ ಅನುಮಾನ, ಇದನ್ನ ತಿಳಿಯೋಕೆ ಆಗಲ್ಲ ಅಂತ ಈ ಬರಹಗಳು ಹೇಳ್ತವೆ. ಹಾಗಾದ್ರೆ ದಾರಿ ಏನು? ಕರೆಕ್ಟ್. ಇಂತಹ ಸೂಕ್ಷ್ಮ ವಿಷಯಗಳನ್ನ ತಿಳಿಯೋಕೆ ವೇದಗಳು, ಅದರಲ್ಲೂ ಮುಖ್ಯವಾಗಿ ವೇದಾಂತ ಅಂದ್ರೆ ಉಪನಿಷತ್ತುಗಳು, ಅದೇ ನಮಗೆ ದಾರಿ ತೋರಿಸೋದು ಅಂತ ಹೇಳಲಾಗತ್ತೆ. ಅದನ್ನ ಶಬ್ದ ಪ್ರಮಾಣ ಅಂತ ಕರೀತಾರೆ. ಓಹ್, ಶಬ್ದ ಪ್ರಮಾಣ. ತತ್ವಮಸಿ, ಅದು ನೀನೇ ಆಗಿದ್ದೀಯೆ ಅನ್ನೋ ಒಂದು ಮಹಾವಾಕ್ಯ ಇದೆಯಲ್ಲ, ಅದೇ ಇದರ ಸಾರ. ಆ ಮಹಾವಾಕ್ಯವೇನಾ? ಹೌದು. ಇನ್ನು ಭಗವದ್ಗೀತೆ ಅಂದ್ರೆ ಮಹಾಭಾರತದಲ್ಲಿ ಬರುವ 18 ಅಧ್ಯಾಯಗಳು ಕೃಷ್ಣನ ಬೋಧನೆ ಮೂಲಕ ಇದೇ ವೇದಾಂತದ ಸಾರವನ್ನ ನಮ್ಗೆ ಕೊಡುತ್ತೆ. ಗೀತೆಯನ್ನ ಒಂದ್ರೀತಿ ಮೊದಲ 6 ಅಧ್ಯಾಯ ಜೀವ, ಮಧ್ಯದ 6 ಈಶ್ವರ, ಕೊನೆಯ 6 ಇವರ ಐಕ್ಯತೆ ಹಾಗೆ ವಿಂಗಡಿಸಬಹುದು. ಸರಿ. ಗೀತೆಯಲ್ಲಿ ಕರ್ಮಯೋಗದ ಬಗ್ಗೆ ತುಂಬಾ ಒತ್ತು ಕೊಡ್ತಾರಲ್ಲ, ಕರ್ಮಣ್ಯೇವಾಧಿಕಾರಸ್ಥೆ ಮಾ ಫಲೇಷು ಕದಾಚನ. ಈ ಶ್ಲೋಕ ಎಲ್ಲರಿಗೂ ಗೊತ್ತು. ಕೆಲ್ಸ ಮಾಡೋ, ಫಲ ನಿರೀಕ್ಷಿಸಬೇಡ ಅಂತ. ಇದರ ಆಳವಾದ ಅರ್ಥವೇನು? ಇದರ ಅರ್ಥ, ನಾವು ಯಾವ ಕೆಲಸ ಮಾಡಬೇಕು ಅಥವಾ ಮಾಡಬಾರ್ದು ಅಥವಾ ಬೇರೆ ರೀತಿ ಮಾಡಬೇಕು ಅನ್ನೋ ಆಯ್ಕೆ ನಮ್ಗಿದೆ. ಅಂದ್ರೆ ಕರ್ತುಂ ಶಕ್ಯಂ, ಅಕರ್ತುಂ ಶಕ್ಯಂ, ಅನ್ಯಥಾ ವಾ ಕರ್ತುಂ ಶಕ್ಯಂ. ಹೌದು, ಈ ಆಯ್ಕೆ ನಮ್ಗಿದೆ. ಆದ್ರೆ ಪ್ರಾಣಿಗಳಿಗೆ ಹೀಗಿಲ್ಲ. ಅವು ಸಹಜ ಪ್ರವೃತ್ತಿಯಿಂದ ವರ್ತಿಸ್ತವೆ. ಆದ್ರೆ ಮಾಡಿದ ಕೆಲಸದ ಫಲ ಏನಾಗತ್ತೆ ಅನ್ನೋದು ನಮ್ಮ ಕೈಯಲ್ಲಿಲ್ಲ. ಯಾಕಂದ್ರೆ ಕರ್ಮಫಲ ಕೊಡೋನು ಈಶ್ವರ. ಹೌದು, ಫಲ ಅನ್ನೋದು ನಮ್ಮ ಪ್ರಯತ್ನ ಒಂದೇ ಅಲ್ಲ, ಇನ್ನೂ ಅನೇಕ ಕಾರಣಗಳ ಮೇಲೆ ನಿಂತಿರುತ್ತೆ. ಹಾಗಾದ್ರೆ ನಮ್ಮ ಇಷ್ಟ ಕಷ್ಟಗಳು ಅಂದ್ರೆ ರಾಗದ್ವೇಷಗಳು ಇವು ಸಹಜ, ಆದ್ರೆ ಅವು ನಮ್ಮನ್ನ ಕಂಟ್ರೋಲ್ ಮಾಡಬಾರ್ದು ಅಂತಲ್ಲ? ಕರ್ಮಯೋಗ ಇದಕ್ಕೆ ಸಹಾಯ ಮಾಡುತ್ತಾ? ಖಂಡಿತ. ಕರ್ಮಯೋಗ ಅಂದ್ರೆ ಬರೀ ಕೆಲಸ ಮಾಡೋದಲ್ಲ, ಅದೊಂದು ಆಟಿಟ್ಯೂಡ್, ಮನೋಭಾವ. ಫಲಿತಾಂಶ ಏನೇ ಬರ್ಲಿ, ಸಕ್ಸೆಸ್ ಆಗ್ಲಿ ಫೇಲಿಯರ್ ಆಗ್ಲಿ, ಅದನ್ನ ಈಶ್ವರನ ಪ್ರಸಾದ ಅಂತ ಸ್ವೀಕರಿಸೋದು. ಪ್ರಸಾದ ಬುದ್ಧಿ. ಹೌದು, ಪ್ರಸಾದ ಬುದ್ಧಿ. ಇದ್ರಿಂದ ಸುಖ ದುಃಖಗಳಲ್ಲಿ ಮನಸ್ಸು ಸಮತೋಲನದಲ್ಲಿ ಇರುತ್ತೆ. ಅದನ್ನೇ ಗೀತೆ ಸಮತ್ವಂ ಯೋಗ ಉಚ್ಯತೆ ಅಂತ ಹೇಳೋದು. ಸಮಚಿತ್ತತೆಯೇ ಯೋಗ. ಆದ್ರೆ ಈ ಪ್ರಸಾದ ಬುದ್ಧಿ ಬೆಳೆಸ್ಕೊಳ್ಳೋದು ಹೇಳದಷ್ಟು ಸುಲಭ ಅನ್ಸಲ್ಲ. ಏನೋ ದೊಡ್ಡ ನಷ್ಟ ಆದಾಗ್ಲೂ ಹೀಗಿರೋಕ್ಕಾಗತ್ತಾ? ಗೀತೆ ಏನಾದ್ರೂ ಬೇರೆ ದಾರಿ ಹೇಳುತ್ತಾ? ಒಳ್ಳೆ ಪ್ರಶ್ನೆ. ಇದು ಬರೀ ವೇಯ್ ಪವರ್ ವಿಷಯ ಅಲ್ಲ. ನಾವು ಮಾಡೋ ಕೆಲ್ಸಗಳು ಧರ್ಮಕ್ಕೆ ಅನುಗುಣವಾಗಿರಬೇಕು. ಯೋಗಃ ಕರ್ಮಸು ಕೌಶಲಂ ಅಂದ್ರೆ ಬರೀ ಸ್ಕಿಲ್ ಅಲ್ಲ, ಧರ್ಮಬದ್ಧವಾಗಿ ಸರಿಯಾದ ಮನೋಭಾವದಿಂದ ಕೆಲ್ಸ ಮಾಡೋದು. ಅಹಿಂಸೆ ಇತ್ಯಾದಿ. ಹೌದು, ಅಹಿಂಸಾ ಪರಮೋ ಧರ್ಮಃ ಅದರ ಮೂಲ. ಜೊತೆಗೆ ನಮ್ಮ ಸ್ವಭಾವ ಇದೆಯಲ್ಲ, ಸತ್ವ, ರಜಸ್ಸು, ತಮಸ್ಸು ಅನ್ನೋ 3 ಗುಣಗಳು. ಆ ಗುಣಗಳು ಅವುಗಳನ್ನ ಅರ್ಥ ಮಾಡ್ಕೊಂಡು ಸತ್ವಗುಣವನ್ನ ಬೆಳೆಸ್ಕೊಂಡ್ರೆ ಮನಸ್ಸು ತಾನಾಗೇ ಶಾಂತವಾಗತ್ತೆ, ಸಮತೋಲನಕ್ಕೆ ಬರುತ್ತೆ. ಈಶ್ವರನಲ್ಲಿ ಶ್ರದ್ಧೆಯೂ ಮುಖ್ಯ. ಸರಿ, ಕರ್ಮಯೋಗದಿಂದ ಚಿತ್ತಶುದ್ಧಿ ಆಯ್ತು. ಆದ್ರೆ ನೀವು ಹೇಳಿದ ಆ ಮೂಲ ಐಕ್ಯತೆ, ಜೀವ ಈಶ್ವರ ಒಂದೇ ಅನ್ನೋ ಅರಿವಿಗೆ ಇದು ಹೇಗೆ ಕನೆಕ್ಟ್ ಆಗುತ್ತೆ? ಕರ್ಮದಲ್ಲಿ ಅಕರ್ಮ, ಅಕರ್ಮದಲ್ಲಿ ಕರ್ಮ ನೋಡ್ಬೇಕು ಅಂತ ಗೀತೆ ಹೇಳುತ್ತಲ್ಲ, ಅದರ ಅರ್ಥ ಏನು? ಇದು ಜ್ಞಾನ ಮಾರ್ಗಕ್ಕೆ ಸಂಬಂಧಿಸಿದ್ದು. ನೋಡಿ, ಯಾವುದೇ ಕೆಲ್ಸ ಕರ್ಮ ನಡಿಬೇಕು ಅಂದ್ರೆ ಒಬ್ಬ ಕರ್ತೃ ಅಂದ್ರೆ ಮಾಡವನು ಬೇಕು. ಹೌದು. ನಾವು ಸುಮ್ನೆ ಕೂತಿದೀವಿ ಅಕರ್ಮ ಅನ್ಕೊಂಡ್ರು, ನಾನು ಕೂತಿದ್ದೀನಿ ಅಂತ ತಿಳಿಯೋ ಕ್ರಿಯೆ ನಡಿತಾನೇ ಇರುತ್ತೆ. ಅಲ್ಲೂ ಒಬ್ಬ ಕರ್ತೃ ಇದ್ದಾನೆ. ಆದ್ರೆ ಇನ್ನೂ ಆಗಲ್ಲ. ಒಂದ್ ನಿಮಿಷ, ಆತ್ಮನೇ ಏನೂ ಮಾಡಲ್ಲ ಅಂದ್ರೆ ಈ ಜಗತ್ತೆಲ್ಲ ಹೇಗ್ ನಡೀತಾ ಇದೆ? ನಾನು ಮಾಡ್ತಿದ್ದೀನಿ
ಅಂತ ನಮಗೆ ಅನ್ಸುತ್ತಲ್ಲ, ಇದು ಜೀವ ಈಶ್ವರ ಐಕ್ಯತೆಗೆ ಹೇಗೆ ಸಂಬಂಧ? ಬಹಳ ಮುಖ್ಯ ಪ್ರಶ್ನೆ. ನಾನು ಮಾಡ್ತಿದ್ದೀನಿ ಅನ್ನೋ ಭಾವನೆ ಇದೆಯಲ್ಲ, ಕರ್ತೃತ್ವ, ಅದು ನಮ್ಮ ದೇಹ ಮನಸ್ಸಿಗೆ ಸೇರಿದ್ದು. ಈ ದೇಹ ಮನಸ್ಸಿನ ಪ್ರಪಂಚವನ್ನೇ ಗೀತೆ ಮಿಥ್ಯಾ ಅಂತ ಕರೆಯೋದು. ಮಿಥ್ಯಾ ಅಂದ್ರೆ ಸುಳ್ಳು ಅಂತಲ್ಲ? ಪೂರ್ತಿ ಸುಳ್ಳು ಅಂತ ಅಲ್ಲ, ಅದಕ್ಕೆ ಅನಿರ್ವಚನೀಯ ಅಂತಾರೆ. ಅಂದ್ರೆ ಅವಲಂಬಿತ ಸತ್ಯ. ಒಂದು ಉದಾಹರಣೆ ತಗೊಳ್ಳಿ, ಮಡಿಕೆ. ಅದೊಂದು ಹೆಸರು, ರೂಪ ಅಷ್ಟೇ. ಅದರ ನಿಜವಾದ ಸತ್ಯ ಏನು? ಮಣ್ಣು. ಹೌದು, ಮಣ್ಣು. ಮಣ್ಣಿಲ್ದೆ ಮಡಿಕೆ ಇಲ್ಲ. ಹಾಗೇನೆ ಈ ಜಗತ್ತು, ನಾನು ಕರ್ತೃ ಅನ್ನೋ ಭಾವನೆ, ಇವೆಲ್ಲ ನಾಮರೂಪಗಳ ತರ. ಇವುಗಳಿಗೆ ಆಧಾರವಾದಿರೋ ಸತ್ಯವೇ ಆತ್ಮ, ಬ್ರಹ್ಮನ್ ಅಥವಾ ಈಶ್ವರ. ಓ, ಆ ಆತ್ಮನೇ ನಮ್ಮ ನಿಜ ಸ್ವರೂಪ. ಮತ್ತು ಅದು ಅಕರ್ತೃ. ಅದೇ ಎಲ್ಲದಕ್ಕೂ ಆಧಾರವಾಗಿರೋ ಈಶ್ವರನ ಸ್ವರೂಪ ಕೂಡ. ಹೀಗೆ ಜೀವ ಈಶ್ವರ ಒಂದೇ ಆಗತ್ತೆ. ಈ ಅರಿವೇ ಮೋಕ್ಷ ಅಥವಾ ನೈಷ್ಕರ್ಮ್ಯ ಸಿದ್ಧಿ. ಈ ಜ್ಞಾನ ಅನ್ನೋ ಬೆಂಕಿ ನಮ್ಮ ಕರ್ಮಬಂಧನವನ್ನೆಲ್ಲ ಸುಟ್ಟಾಕತ್ತೆ. ಅಂದ್ರೆ ಈಶ್ವರ ಬರೀ ಕರ್ಮಫಲ ಕೊಡೋನಲ್ಲ, ಈ ಇಡೀ ಸೃಷ್ಟಿಗೆ ಮೂಲ ಕಾರಣ, ಉಪಾದಾನ ಕಾರಣ ಮತ್ತು ಸೃಷ್ಟಿಕರ್ತ ನಿಮಿತ್ತ ಕಾರಣ ಎರಡೂ ಅವನೇ. ಹೌದು, ನಿಖರವಾಗಿ. ಈ ಜಗತ್ತು ಅವನ ಒಂದು ಅಭಿವ್ಯಕ್ತಿಯಷ್ಟೇ. ಅದಕ್ಕೆ ಗೀತೆ ಹೇಳೋದು ವಾಸುದೇವಃ ಸರ್ವಮಿತಿ ಸಮಹಾತ್ಮ ಸುದುರ್ಲಭ ಅಂತ. ಅಂದ್ರೆ ಎಲ್ಲವೂ ಆ ಈಶ್ವರನೇ ಅಂತ ತಿಳಿಯೋ ಮಹಾತ್ಮ ಸಿಗೋದು ಬಹಳ ಕಷ್ಟ ಅಂತ. ಹೌದು, ಈ ಜ್ಞಾನ ಸುಲಭವಾಗಿ ಬರೋಲ್ಲ. ಅದಕ್ಕೆ ಶ್ರದ್ಧೆ ಬೇಕು, ಶಾಸ್ತ್ರಗಳನ್ನ ಸರಿಯಾಗಿ ಕೇಳ್ಬೇಕು, ಮನನ ಮಾಡಬೇಕು. ಒಟ್ಟಾರೆಯಾಗಿ ಹೇಳೋದಾದ್ರೆ, ಗೀತೆಯು ಕರ್ಮಯೋಗದಿಂದ ಮನಸ್ಸನ್ನ ಶುದ್ಧ ಮಾಡಿಕೊಂಡು ಜ್ಞಾನ ಮಾರ್ಗದಿಂದ ನಮ್ಮ ನಿಜವಾದ ಅಕರ್ತೃ ಸ್ವರೂಪವನ್ನ ಮತ್ತು ಜಗತ್ತಿನ ಅವಲಂಬಿತ ಸತ್ಯತೆಯನ್ನ ಅಂದ್ರೆ ಮಿಥ್ಯಾತ್ವವನ್ನ ಅರಿತುಕೊಂಡು ಆ ಮೂಲಕ ಜೀವ ಈಶ್ವರ ಒಂದೇ ಅನ್ನೋದನ್ನ ಸಾಕ್ಷಾತ್ಕರಿಸ್ಕೊಳ್ಳೋ ದಾರಿಯನ್ನ ತೋರಿಸುತ್ತೆ ಅನ್ಬೋದಾ? ಹೌದು, ಸಂಕ್ಷಿಪ್ತವಾಗಿ ಅದೇ ಸಾರಾಂಶ. ಕರ್ಮ, ಜ್ಞಾನ ಮತ್ತು ಭಕ್ತಿ ಇವು ಒಂದಕ್ಕೊಂದು ಪೂರಕವಾಗಿ ಕೆಲಸ ಮಾಡ್ತವೆ. ಸರಿ. ಹಾಗಾದ್ರೆ ಈ ಚರ್ಚೆಯ ಕೊನೆಯಲ್ಲಿ ಕೇಳುಗರು ಯೋಚನೆ ಮಾಡೋಕೆ ಒಂದು ವಿಷಯ. ನಾನು ಮಾಡುವನಲ್ಲ, ಆತ್ಮ ಅಕರ್ತೃ ಅನ್ನೋ ಈ ಅರಿವು, ಇದನ್ನ ನಾವು ನಿಜವಾಗ್ಲೂ ನಮ್ಮದಾಗಿಸ್ಕೊಂಡ್ರೆ ನಮ್ಮ ಸಕ್ಸೆಸ್ ಫೇಲ್ಯೂರ್ ಬಗ್ಗೆ ನಮ್ಮ ಭಾವನೆಗಳು ಬದಲಾಗೋದಷ್ಟೇ ಅಲ್ಲ, ನಾವು ಮುಂದೆ ಯಾವ ಕೆಲಸಗಳನ್ನ ಮಾಡಬೇಕು ಅಂತ ಆಯ್ಕೆ ಮಾಡ್ಕೋತೀವಲ್ಲ, ಅದ್ರ ಮೇಲೂ ಇದು ಹೇಗೆ ಪರಿಣಾಮ ಬೀರ್ಬೋದು. ಆಳವಾಗಿ ಯೋಚಿಸಬೇಕಾದ ವಿಷಯ ಅಲ್ವಾ? ಖಂಡಿತವಾಗಿಯೂ.